ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನರೇಂದ್ರ ಮೋದಿ ಮಾಡೋ ಕೆಲಸ ಒಂದೊಂದಲ್ಲ ರೀ. ಅದನ್ನು ಹೇಳ್ತಾ ಹೋದರೆ ಪ್ರತಿ ದಿವಸ 10 ಸಂಚಿಕೆ ಮಾಡಿದರೂ ಕಡಿಮೆ ಬೀಳುತ್ತೆ. ಅಷ್ಟು ವಿಷಯಗಳಿರ್ತವೆ. ಆದರೆ ಅದರಲ್ಲಿ ಆದ್ಯತೆ ಇರುವಂಥ ವಿಷಯಗಳನ್ನು ಮಾತ್ರ ಹೆಕ್ಕಿ ತಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡ್ತೇನೆ. ಇವತ್ತು ಈ ದೇಶದ ಆರ್ಥಿಕತೆಯ ಬಗ್ಗೆ, ಮುಂದೆ ನಡೆಯಲಿರುವಂಥ ವಿದ್ಯಮಾನಗಳ ಬಗ್ಗೆ ಮತ್ತು ಈಗ ಆಗಿರುವಂಥ ಕ್ಷಿಪ್ರ ಬೆಳವಣಿಗೆಯ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನು ಕೊಡುವ ಪ್ರಯತ್ನ ಮಾಡ್ತೇನೆ. ನೀವು ಬ್ಯಾಂಕಿಗೆ ಹೋಗ್ತೀವಿ. ಬ್ಯಾಂಕಿಗೆ ಹೋದ ತಕ್ಷಣ ATM ಅಲ್ಲಿ ದುಡ್ಡು ಡ್ರಾ ಮಾಡಲಿಕ್ಕೆ ಹೋಗ್ತೀವಿ. 10,000 ರೂಪಾಯಿ ಡ್ರಾ ಮಾಡ್ತೀವಿ ಅಂತ ತಿಳ್ಕೊಳ್ರಿ. 10,000 ರೂಪಾಯಿ ಡ್ರಾ ಮಾಡಲಿಕ್ಕೆ ನಾವು ಪಿನ್ನನ್ನು ಹೊಡೆದ್ರೆ ATM ಕಾರ್ಡ್ ಹಾಕಿ ನಮಗೆ ಬರೋದು ಕರೆನ್ಸಿ ಯಾವುದು ಅಂದರೆ 9,500 ರೂಪಾಯಿಗಳು 500 ರೂಪಾಯಿ ನೋಟ್ ಬರ್ತವೆ. ಉಳಿದ 5 ನೋಟುಗಳು 100 ಬರ್ತವೆ. ಅಂದರೆ 19,500 ನೋಟುಗಳು 9,500, 100ರ 5 ನೋಟುಗಳು ಅದು 500, ಎರಡೂ ಸೇರಿ 10,000 ರೂಪಾಯಿ ಆಗುತ್ತೆ. ಆ ರೀತಿಯದಾದಂಥ ದುಡ್ಡಿನ ವಹಿವಾಟು ಈಗ ನಡೀತಾ ಇರೋದು. 5,000 ರೂಪಾಯಿ ಡ್ರಾ ಮಾಡ್ತೀವಿ ಅಂತ ಹೇಳಿರಿ. 500ರ 9 ನೋಟುಗಳು, 100ರ 5 ನೋಟುಗಳು. ಅಂದರೆ ನಿಮಗೆ ವ್ಯವಹಾರಕ್ಕೆ ಸರಳ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯ ಡಿನಾಮಿನೇಷನನ್ನು ರಿಸರ್ವ್ ಬ್ಯಾಂಕ್ ಪ್ಲ್ಯಾನ್ ಮಾಡಿದೆ. ಇನ್ನು ಮುಂದೆ ಹಂಗಿರೋದಿಲ್ಲ. ಅನ್ನೋದ್ರೆ ಹೆಂಗಿರ್ತದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ನೋಟಿಫಿಕೇಷನನ್ನು ಎಲ್ಲ ಬ್ಯಾಂಕ್ಗಳಿಗೆ ಜಾರಿ ಮಾಡಿದೆ. ಜಾರಿ ಮಾಡುವ ಮೂಲಕ ಒಂದು ಸಂದೇಶವನ್ನು ಈ ದೇಶಕ್ಕೆ ರವಾನೆ ಮಾಡ್ತಾ ಇದೆ, ಗ್ರಾಹಕರಿಗೆ ಮತ್ತು ದುಡ್ಡನ್ನು ಬಳಸುವಂಥ ಈ ದೇಶದ ನಾಗರಿಕರಿಗೆ. ಏನಂದರೆ ಇನ್ನು ಮುಂದೆ 500 ರೂಪಾಯಿಗಳ ನೋಟುಗಳ ಸಂಖ್ಯೆ ಬರ್ತಾ 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 ಕಡಿಮೆ ಆಗ್ತಾ ಬರುತ್ತೆ. ಹೇಗೆ ಅಂತ ಹೇಳ್ತೇನೆ. ಈಗ ಮತ್ತೆ ಅಗೇನ್ 10,000 ರೂಪಾಯಿ ನಾವು ಡ್ರಾ ಮಾಡ್ತೀವಿ ಅಂತ ತಿಳ್ಕೊಳ್ರಿ. 10,000ದಲ್ಲಿ 9,000ದಷ್ಟು ನೋಟುಗಳು 200ರ ಮುಖಬೆಲೆ ಹಾಗೂ 100ರ ಮುಖಬೆಲೆಯ ನೋಟುಗಳು ಬರ್ತವೆ. ಇನ್ನು 1,000 ರೂಪಾಯಿ ಉಳಿದಿದೆಯಲ್ಲ, ಆ 1,000 ರೂಪಾಯಿಗೆ 500 ರೂಪಾಯಿದು 2 ನೋಟು ಬರ್ತವೆ. ಇದು ಮಾರ್ಚ್ 31, 2026ರವರೆಗೂ ಈ ರೀತಿಯ ವಹಿವಾಟನ್ನು ಮಾಡಬೇಕು ಅಂತ ರಿಸರ್ವ್ ಬ್ಯಾಂಕು ಎಲ್ಲ ಬ್ಯಾಂಕುಗಳಿಗೆ ತನ್ನ ನೋಟಿಫಿಕೇಷನ್ ಮೂಲಕ ತಿಳಿಸಿದೆ. ಇನ್ನು ಮುಂದೆ ಬ್ಯಾಂಕ್ ಮ್ಯಾನೇಜರ್ಗಳು ದುಡ್ಡನ್ನು ATMನಲ್ಲಿ ಲೋಡ್ ಮಾಡುವಾಗ ಮುಖಬೆಲೆ 200 ಮತ್ತು 100ರ ನೋಟುಗಳ ಸಂಖ್ಯೆ ಜಾಸ್ತಿ ಇರುತ್ತೆ, 500ರ ಸಂಖ್ಯೆ ಕಡಿಮೆ ಇರುತ್ತೆ. ಸ್ವಲ್ಪ ಹಿಂದೆ ಹೋಗೋಣ. ಯಾವಾಗ? ನವಂಬರ್ 8, 2014 ಹೋಗೋಣ. ಈ ದೇಶದಲ್ಲಿ ಭಾಳ ದೊಡ್ಡದಾದಂಥ ಬರಸಿಡಿಲು ಬಡಿದಂಥ ವಿದ್ಯಮಾನ ಅದು. ಯಾರಿಗೆ? ಕಾಳಸಂತೆಕೋರಿಗೆ. ನಿಮಗೆ ಏನಾಗಿಲ್ಲ, ವ್ಯತ್ಯಾಸನೇ ಆಗಲಿಲ್ಲ. ಇದ್ದಕ್ಕಿದ್ದ ಹಾಗೆ ಡಿಮಾನಿಟೈಸೇಷನ್ ಅನ್ನುವಂಥ ಒಂದು ಹೊಸ ಶಬ್ದ ಹರಿಬಿಡಲಾಯಿತು. ಭಾರತ ದೇಶದಲ್ಲಿ 500 ಮತ್ತು 1,000ದ ನೋಟುಗಳನ್ನು ಚಲಾವಣೆಯನ್ನು ಹಿಂದಕ್ಕೆ ಪಡೆಯಲಾಯಿತು ಸರ್ಕಾರ. ಭಾಳ ದೊಡ್ಡದಾದಂಥ ಗಲಾಟೆ ಆಯಿತು, ಅದರ ಕುರಿತು ಕಾಂಟ್ರವರ್ಸಿಗಳಾದವು. ಅದ್ರ ಬಗ್ಗೆ ಮತ್ತೆ ಇಲ್ಲಿ ಚರ್ಚೆ ಮಾಡೋದು ಬೇಡ. ಅದಾದ ಮೇಲೆ ಮುದ್ರಣಗೊಂಡಂಥ ನೋಟುಗಳು ಯಾವುವು? ಮೊದಲು ಮುದ್ರಣಗೊಂಡದ್ದು 2,000 ರೂಪಾಯಿಯ ತೆಳುಗುಲಾಬಿ ಬಣ್ಣದ ನೋಟು, ಜೊತೆಗೆ 500 ನೋಟು ಬಂತು. ಈ 2,000ದ ನೋಟು ಬಂತಲ್ಲ, ಈ 2,000 ನೋಟನ್ನು ATMನಲ್ಲಿ ಫೀಡ್ ಮಾಡಲಿಕ್ಕೆ ದೊಡ್ಡ ಸಮಸ್ಯೆ ಇತ್ತು. ಕ್ಯಾಲಿಬ್ರೇಟ್ ಮಾಡಲಿಕ್ಕೆ ಆಗ್ತಿರಲ್ಲ ಮಷಿನ್ನು ATMನಲ್ಲಿ. ATMಗೆ 2,000 ನೋಟಿನ ಅದರ ಡೆನ್ಸಿಟಿ ಏನಿದೆ, ಸಾಂದ್ರತೆ ಮತ್ತು ಅದರ ಆಕಾರ ಎರಡೂ ಮ್ಯಾಚ್ ಆಗ್ತಿರಲಿಲ್ಲ. ಪ್ರತಿಯೊಂದು ATM ಮಷಿನನ್ನು ರೀಕ್ಯಾಲಿಬ್ರೇಟ್ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಆದರೂ ಕೂಡ ಸರ್ಕಾರ 2,000 ನೋಟನ್ನು ಮಾರ್ಕೆಟಿಗೆ ಬಿಡ್ತು. ಯಾಕೆಂದರೆ ಮಾರುಕಟ್ಟೆಯಲ್ಲಿ ಚುನಾವಣೆಯಲ್ಲಿದ್ದಂಥ ಮೊತ್ತ 17 ಲಕ್ಷ ಕೋಟಿ ರೂಪಾಯಿಗಳು. ಇದ್ದಕ್ಕಿದ್ದ ಹಾಗೆ ನೀವು 2 ಕರೆನ್ಸಿಯನ್ನು ವಿಡ್ರಾ ಮಾಡಿಬಿಟ್ರೆ ಜನರ ವಹಿವಾಟು ಹೇಗೆ ನಡೀಬೇಕು? ಇನ್ನೂ ಡಿಜಿಟಲಿ ಭಾರತ ಅಷ್ಟು ಮುಂದೆ ಹೋಗಿರಲಿಲ್ಲ ಆ ಸಂದರ್ಭದಲ್ಲಿ. 2016ರಲ್ಲಿ ಈಗ ನಾವು ಬಳಸುವಷ್ಟು UPI ಆಗಲಿ, ಈಗ ಬಳಸುವಷ್ಟು Paytm, ಗೂಗಲ್ ಪೇ, ಫೋನ್ಪೇ ಆಗಲಿ ಬಳಸುವಂಥ ವಿದ್ಯಮಾನವೇ ಭಾರತದಲ್ಲಿ ಇರಲಿಲ್ಲ. ನೋಟನ್ನೇ ಬಳಸಬೇಕಾದಂಥ ಅನಿವಾರ್ಯತೆ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನೋಟುಗಳನ್ನು ವಿಡ್ರಾ ಮಾಡಿಕೊಂಡು ಗ್ರಾಹಕರಿಗೆ ಇನ್ನಿಲ್ಲದ ಹಾಗೆ ಕಿರುಕುಳವನ್ನು ನರೇಂದ್ರ ಮೋದಿ ಕೊಡ್ತಾರೆ ಅಂತ ಬಿಂಬಿಸುವ ಪ್ರಯತ್ನ ನಡೀತು. ಆವಾಗ ನರೇಂದ್ರ ಮೋದಿ ಏನು ಮಾಡ್ತಾರೆ? 2,000 ನೋಟನ್ನು ಮಾರ್ಕೆಟಿಗೆ ಬಿಡ್ತಾರೆ. ತನ್ಮೂಲಕ ಮಾರುಕಟ್ಟೆಯಲ್ಲಿ ದುಡ್ಡು ಚಲಾವಣೆಯಲ್ಲಿರಬೇಕು. ಅವಾಗ ಅವ್ರ ಮೇಲಿದ್ದಂಥ ಭಾಳ ದೊಡ್ಡ ಆರೋಪ ಏನು? ನರೇಂದ್ರ ಮೋದಿ ಅವರು 500,000 ರೂಪಾಯಿ ನೋಟನ್ನು ವಾಪಸ್ ತೊಗೊಂಡಿದ್ದು ಯಾಕೆ ಅಂದರೆ ಕಳ್ಳ ಸಂತೆಯಲ್ಲಿರುವಂಥ ಕೌಂಟರ್ ಫಿಟ್ ಕರೆನ್ಸಿ ಅಂತೇನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಅದನ್ನು ಮುಗಿಸಲಿಕ್ಕಾಗಿ ಡಿಮಾನಿಟೈಸ್ ಮಾಡಿದ್ದಾರೆ. ಯಾರು ಮನೆಯಲ್ಲಿ ಬೆಟ್ಟದ ಹಾಗೆ ನೋಟನ್ನು ತುಂಬಿಕೊಂಡಿದ್ದಾರೋ ಅವರೆಲ್ಲರೂ ಬ್ಯಾಂಕಿಗೆ ಅದನ್ನು ಕನ್ವರ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆ ನೋಟುಗಳು ಒಂದೋ ಸುಡಬೇಕು, ಇಲ್ಲ ಬಿಸಾಕಬೇಕು.
ಅದು ರದ್ದಿ ಬೆಲೆ ಆಗತ್ತೆ, ಅದಕ್ಕೋಸ್ಕರ ಮಾಡಿದ್ದಾರೆ. ವಾಸ್ತವವಾಗಿ ಅದಕ್ಕಿದ್ದಂಥ ಕಾರಣಗಳು ಬೇರೆ ಬೇರೆ ಇದ್ದಾವೆ, ಅದನ್ನು ಮತ್ತೆ ನಾನು ಮಾತಾಡ್ತೀನಿ. ಹಾಗಂತ ನೀವು ನಿಲ್ಲಿಸಿದ ತಕ್ಷಣ ಜನರಿಗೆ ದುಡ್ಡು ಬೇಕಲ್ಲ, ಚಲಾವಣೆಯಲ್ಲಿ ಕರೆನ್ಸಿ ಬೇಕಲ್ಲ. ಅದಕ್ಕೆ 500 ನೋಟು ಕೊಡುವ ಬದಲು, ಅಷ್ಟು ಪ್ರಿಂಟ್ ಮಾಡಿ ಕೊಡೋ ಬದಲು, 120 ನೋಟು ಕೊಡುವ ಬದಲು, 210 ನೋಟು ಕೊಡುವ ಬದಲು ಒಂದೇ ಒಂದು 2001 ನೋಟನ್ನು ಪ್ರಿಂಟ್ ಮಾಡಿ ಮಾರ್ಕೆಟಿಗೆ ಬಿಟ್ಟುಬಿಟ್ರೆ ಸಮಸ್ಯೆ ಪರಿಹಾರ ಆಗತ್ತೆ. ಅದು ಚೆನ್ನಾಗಿ ವರ್ಕೌಟ್ ಆಯಿತು, ಅನುಷ್ಠಾನಕ್ಕೆ ತರಲಾಯಿತು. ಅದರಿಂದ ನಾವು ದುಡ್ಡನ್ನು ಬ್ಯಾಂಕ್ ATM ಕೇಳಕ್ಕೆ ಹೋದಾಗ 2000 ನೋಟ್ ಬರೋದು, 2000 ನೋಟ್ ಬಂದ್ಕೊಂಡು ಭಾಳ ದೊಡ್ಡ ತಾಪತ್ರಯ ಆಗೋದು ನಮಗೆ. ಎಲ್ಲೋ ತರಕಾರಿ ಅಂಗಡಿಗೆ ಹೋಗಿ ನಾವು ಒಂದು ಉಳ್ಳಾಗಡ್ಡಿ ಕೊಡು 2 kg ಅಂತೀವಿ, 30 ರೂಪಾಯಿ kg, 2 kg 60 ರೂಪಾಯಿ. 2000 ನೋಟ್ ಕೊಟ್ಟರೆ ಅವನಿಗೆ ಚಿಲ್ಲರೆ ಎಲ್ಲಿಂದ ಕೊಡ್ತಾನೆ? ಸಮಸ್ಯೆ ಆಯಿತು. ಕಾಲಾಂತರದಲ್ಲಿ ಯಾವಾಗ ಮಾರುಕಟ್ಟೆ ಸರಾಗವಾಯ್ತಾ ಹೋಯಿತು, 2000 ನೋಟನ್ನು ನಿಧಾನವಾಗಿ ಕಡಿಮೆ ಮಾಡ್ತಾ ಬಂತು ರಿಸರ್ವ್ ಬ್ಯಾಂಕ್. ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ ಕೊಡಲಾಯಿತು, ನೀವು 2000 ರೂಪಾಯಿ ನೋಟನ್ನು ATMನಲ್ಲಿ ಜಾಸ್ತಿ ಲೋಡ್ ಮಾಡಬೇಡಿ, ಅದರ ಬದಲಾಗಿ 500 ನೋಟನ್ನು ಹಾಕಿ. ಜನರಿಗೆ ಒಂದು ಡೆಡ್ಲೈನ್ ಕೊಡಲಾಯಿತು, ಈ ಡೇಟ್ ಒಳಗಡೆ 2000 ನೋಟನ್ನು ಬ್ಯಾಂಕಿಗೆ ನೀವು ಕೊಟ್ಟು ನಿಮ್ಮ ದುಡ್ಡನ್ನು ಪರಿವರ್ತಿಸಿಕೊಳ್ಳಿ. ಇವತ್ತು 2000 ನೋಟು ನೀವು ಹುಡುಕಿದ್ರು ಎಲ್ಲಿಯೂ ಸಿಗೋದಿಲ್ಲ, ಯಾವುದೋ ವಸ್ತು ಸಂಗ್ರಹಾಲಯಕ್ಕೆ ನೀವು ಹೋಗಬೇಕಾಗತ್ತೆ. ಈಗ 500 ನೋಟಿಗೆ ಯಾಕೆ ಈ ತಾಪತ್ರಯ ಅನ್ನುವಂಥ ಪ್ರಶ್ನೆ ಯಾರಿಗಾದರೂ ಉದ್ಭವ ಆಗುತ್ತೆ. ಮೊದಲನೇದಾಗಿ ನೀವು ಹೇಳಿದ ಹಾಗೆ ಇದು ಮತ್ತೆ ಕಪ್ಪು ಇದೇನು ಕೌಂಟರ್ಫಿಟ್ ಕರೆನ್ಸಿ ಅನ್ನೋದೇನಿದೆ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದೇ ಇರುತ್ತೆ. ಆದರೆ ಆದ್ಯತೆ ಅದಲ್ಲ. ಈ ದೇಶದ ಎಕಾನಮಿಯನ್ನು 5 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಂತ ಅಂದಂಥ ಸಂದರ್ಭದಲ್ಲಿ ನಮ್ಮ ಟರ್ನ್ ಓವರ್ ಏನಿದೆ 86% ಚಲಾವಣೆ ಆಗ್ತಾ ಇರುವಂಥ ನೋಟು. ನೋಡಿ ಗಮನಿಸಿ, ಜುಲೈ 1, 2017ಕ್ಕೆ GST ಈ ದೇಶದಲ್ಲಿ ಶುರುವಾಗಿದ್ದು. ಆವಾಗ GST ಸಂಗ್ರಹ ಆಗ್ತಾ ಇದ್ದದ್ದು ಕೇವಲ ಮತ್ತು ಕೇವಲ 86,000 ಕೋಟಿ ರೂಪಾಯಿ. ಯಾವಾಗಿದು? ಜುಲೈ 1, 2017ಕ್ಕೆ GST ಸಂಗ್ರಹ 86,000 ಕೋಟಿ. ಇವತ್ತು ಅದು 2,30,000 ಕೋಟಿ ರೂಪಾಯಿಗಳಷ್ಟು ವೃದ್ಧಿಯಾಗಿದೆ. ಹೆಂಗಿಷ್ಟು GST ಬಂತು? ಯಾವ ದುಡ್ಡಿನ ವ್ಯವಹಾರವನ್ನು ಕಡಿಮೆ ಮಾಡಿ ಅಕೌಂಟಿನಲ್ಲಿ ದುಡ್ಡು ಕೊಡುವಂಥ ಪ್ರಸಂಗ ಬಂತೋ, ಯಾವಾಗ ಎಲ್ಲದಕ್ಕೂ ಲೆಕ್ಕಾಚಾರ ಬರಲಿಕ್ಕೆ ಶುರುವಾಯಿತೋ ಅದಕ್ಕೆ ಆಟೋಮೆಟಿಕ್ಲಿ GST ಕಟ್ಟಬೇಕಾದಂಥ ಅನಿವಾರ್ಯತೆ ಎಲ್ಲ ವ್ಯಾಪಾರಿಗಳಿಗೆ ಬಂತು. ಒಂದು ವೇಳೆ ನಾವು TV ಅಂಗಡಿಗೆ ಹೋಗ್ತೀವಿ, TV ಕೊಡಪ್ಪ ಅಂತೀವಿ, TVಗೆ 25,000 ರೂಪಾಯಿ ಅಂತಾನೆ. ನನಗೆ ಬಿಲ್ ಬೇಡ, ನನಗೆ TV ಕೊಡು. ಇಲ್ಲ ಸರ್, ಬಿಲ್ ಇಲ್ಲದೆ ನಾನು TV ಕೊಡೋಕ್ಕೆ ಬರಲ್ಲ. ಇಲ್ಲ, ನಂಗೆ ಬಿಲ್ ಬೇಡ. ಹಾಗಾದ್ರೆ TV ತೊಗೊಂಡೋಗಿ ಅಂತ TV ಕೊಡ್ತಾನೆ. ಆದರೆ TV ಮಾರಾಟ ಆಗಿದ್ದರ GST ಕಟ್ಟಬೇಕಲ್ಲ, ಮತ್ತೊಬ್ಬರ ಹೆಸರಲ್ಲಿ ಬಿಲ್ ಬರೆದು ಆತ ಪ್ರೊಡ್ಯೂಸ್ ಮಾಡಿ ಅದಕ್ಕೆ ಆತ GSTಯನ್ನು ಕಟ್ತಾನೆ. ಇದು ಈಗಿರುವಂಥ ಪದ್ಧತಿ. ಎರಡನೇದು, ಈಗ ಬೇನಾಮಿ ಆ್ಯಕ್ಟ್ ಅಂತ ಒಂದು ಬಂದಿದೆ. ಬೇನಾಮಿ ಆ್ಯಕ್ಟ್ ಅಂತಂದರೆ ಏನಂದರೆ, ಯಾರದೋ ಹೆಸರಲ್ಲಿ ಆಸ್ತಿ ಮಾಡೋದು, ಯಾರೋ ಅದರ ವಾರಸ್ದಾರರಿರೋದು, ಅದಕ್ಕೆ ಅಕೌಂಟೇ ಬರೋದಿಲ್ಲ, ಈ ರೀತಿಯಾದಂಥ ವ್ಯವಸ್ಥೆ ಇದೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಸರ್ಕಲ್ ರೇಟಿಂಗ್ ಅಂತ ಕರೀತಾರೆ. ಯಾವ ಜಾಗವನ್ನು ನೀವು ಇಷ್ಟು ದಿವಸ ಯಾವುದೋ ಒಂದು ಜಮೀನನ್ನು ನಾವು ತೊಗೋತಾ ಇದ್ವಿ. ಜಮೀನು ತೊಗೊಂಡಾಗ ಏನಾಗೋದು, 70% ಕ್ಯಾಶ್ ಕೊಟ್ಬಿಡ್ತೀವಿ. 30% ಚದರ ಅಡಿಗೆ ಸರ್ಕಾರಿ ರೇಟ್ ಏನಿದೆ, ಸರ್ಕಾರಿ ರೇಟ್ 1,300 ರೂಪಾಯಿ ಇದೆ. ನಾವು ಖರೀದಿ ಮಾಡಿದ್ದಷ್ಟಕ್ಕೆ 10,000 ರೂಪಾಯಿ ಸ್ಕ್ವೇರ್ ಫೀಟ್ ಚದರ ಅಡಿಗೆ ತೊಗೊಂಡಿದ್ದೀವಿ. ಉಳಿದ ದುಡ್ಡು ಏನಿದೆ 10,000ದಲ್ಲಿ 70% ಕ್ಯಾಶ್ ಕೊಟ್ಬಿಡ್ದವ 7,000 ರೂಪಾಯಿ. ಉಳಿದು 3,000 1,300 ಇದ್ದರೆ 1,300 ರೂಪಾಯಿನ ಅಕೌಂಟಲ್ಲಿ ಕೊಡೋದು. ಹೀಗೆ ಮಾಡ್ತಾ ಕಳ್ಳ ವ್ಯವಹಾರಗಳು ಜಾಸ್ತಿ ಆಗ್ತಾಯಿದ್ವು. ಈಗ ಉಲ್ಟಾ ಆಗತ್ತೆ. ಈಗ ಏನಂತಂದರೆ 70%ನ್ನು ಅಕೌಂಟಲ್ಲಿ ಕೊಡಬೇಕು, 30% ನೀವು ಕೊಟ್ಕೊಳ್ಳಿ. ಅದನ್ನು ಕೂಡ ಮೇಲೆ ಹದ್ದಿನ ಗಂಡನ್ನು ಇಡುವಂಥ ಪ್ರಯತ್ನ ನಡೀತಾ ಇದೆ. ಆದರೆ ಸಂಪೂರ್ಣವಾಗಿ ನಾನು ಅದನ್ನು ಸಂಪೂರ್ಣ ನಿಲ್ಲಿಸಿಬಿಡ್ತೀನಿ ಬ್ಲ್ಯಾಕ್ ಮಾರ್ಕೆಟು ಅಂತ ಯಾವ ಸರ್ಕಾರಕ್ಕೂ ಇಲ್ಲಿವರೆಗೂ ಸಾಧ್ಯ ಆಗಿರುವಂಥ ಮಾತು ಅಲ್ವೇ ಅಲ್ಲ. ಇನ್ನು ವಿದೇಶದ ಮೇಲೆ ಪರಿಣಾಮ ಏನು, ಈ ಪಾಕಿಸ್ತಾನದ ಮೇಲೆ ಇದರ ಪರಿಣಾಮ ಏನು? ಇದು ಆಪರೇಷನ್ ಸಿಂಧೂರ್ನ 2ನೇ ಭಾಗವಾ? ಖಂಡಿತವಾಗಿ ಹೌದು. ಕಳೆದ ಬಾರಿಯ ವಿಚಾರ ಮಾಡಿ, ನವಂಬರ್ 8, 2017ಕ್ಕೆ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿಯವರು ರಾತ್ರಿ TV ಮುಂದೆ ಬಂದು ಹೇಳಿಬಿಟ್ರು. ಅದರ ಹಿಂದೆ ಇದ್ದಂಥ ಉದ್ದೇಶವನ್ನು ನಾನು ಭಾಳಷ್ಟು ಸಲ ಹೇಳಿದ್ದೀನಿ, ಇನ್ನೊಂದು ಸಲ 1 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಸುಮಾರು 8 ಹಡಗಿನಷ್ಟು ನೋಟುಗಳು ಚಲಾವಣೆ ಆಗಲಿಕ್ಕೆ, ಕೌಂಟರ್ಫಿಟ್ ನೋಟುಗಳು ಪ್ರಿಂಟಾಗಿ ಸಾಗಣೆ ಆಗಲಿಕ್ಕೆ ಸಿದ್ಧಗೊಂಡಿತ್ತು. 8 ಕಂಟೈನರ್ಸ್ ಶಿಪ್ನಲ್ಲಿ. ಅದು ಭಾರತದ ಬೇಹುಗಾರಿಕೆಗೆ ಮಾಹಿತಿ ಬರುತ್ತೆ. ಈ ರೀತಿ 500 ಮತ್ತು 1000 ನೋಟನ್ನು ಪಾಕಿಸ್ತಾನದಲ್ಲಿ ಎಗ್ಗಿಲ್ಲದೆ ಮುದ್ರಿಸ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಭಾರತದಲ್ಲಿ ಭಯೋತ್ಪಾದನೆಗೆ ಮತ್ತು ಭಾರತದ ಎಕಾನಮಿಯನ್ನು ಹಾಳು ಮಾಡಲಿಕ್ಕೆ ಭಾರತದಲ್ಲಿ ಅದನ್ನು ತಳ್ಳಲಾಗ್ತಾ ಇದೆ. ಗಡಿಯ ಮೂಲಕ ತಳ್ಳೋದು ಭಾಳ ಸುಲಭವಾದ ಕೆಲಸ ಆಗಿತ್ತದ ಅವಾಗ.
ನರೇಂದ್ರ ಮೋದಿ ಸರ್ಕಾರಕ್ಕೆ ಇದ್ರ ಮಾಹಿತಿ ಬರುತ್ತೆ. ಅದಕ್ಕಿಂತ ಮುಂಚೆ ಈ ರೀತಿ ಪಾಕಿಸ್ತಾನ ಪ್ರಿಂಟ್ ಮಾಡಲಿಕ್ಕೆ ಕಾರಣೀಭೂತ ಆಗಿದ್ದು UPA ಸರ್ಕಾರ. ಮುಂಚೆ ಅಲ್ಲಿಯ ಫೈನಾನ್ಸ್ ಮಿನಿಸ್ಟರ್ ಇರ್ತಾ ಇತ್ತು ಪಿ ಚಿದಂಬರಂ. ಡೆಲಾರೋ ಅನ್ನುವಂಥ ಒಂದು ಬ್ರಿಟಿಷ್ ಕಂಪನಿಗೆ ಮುದ್ರಣದ ಕಾಗದದ ನೋಟಿನ ಮುದ್ರಣದ ಕಾಗದದ ಸರಬರಾಜಿಗೆ ಅವ್ರ ಜೊತೆ ಟೆಂಡರ್ ಮಾಡ್ಕೋತಾರೆ. ಈ ಕಾಗದವನ್ನು ಪಾಕಿಸ್ತಾನದ ಸರ್ಕಾರಕ್ಕೂ ಅದೇ ಡೆಲಾರೋ ಕಂಪನಿ ಕೊಡ್ತಾ ಇರುತ್ತೆ. ಹಾಗೆ ಗೊತ್ತಾದ ಮೇಲೆ ಅದನ್ನು ನಿಲ್ಲಿಸಬೇಕು ಅಂತ ಒತ್ತಡ ಬಂದ ಮೇಲೂ ಆತ ನಿಲ್ಲಿಸಿರೋದಿಲ್ಲ. ಒಂದು ಸಲ ನಿಲ್ಲಿಸಲಾಗತ್ತೆ, ಆತ ಹೋಮ್ ಮಿನಿಸ್ಟರ್ ಆಗ್ತಾರೆ. ಮತ್ತೆ ಬಂದ ಮೇಲೆ ಮತ್ತೆ ಅದೇ ಕಂಪನಿಗೆ ಟೆಂಡರ್ ಮಾಡ್ತಾರೆ. ಭಾರತದ ನೋಟು ಮತ್ತು ಪಾಕಿಸ್ತಾನದ ನೋಟಿನ ಸಾಂದ್ರತೆ ಎಷ್ಟು GSM ಅಂತ ಕರಿತೀವಿ ನಾವು. ನೋಟಿ ಯಾವ ಪೇಪರ್ಗೆ ಈ ಪೇಪರನ್ನು ಬಳಸುವ GSM ಎಷ್ಟಿದ್ರದ್ದು ಅಂತ ಕೇಳ್ತೀವಿ. 90 GSM, 110 GSM, 95 GSM, GSM. ನಾವು ಬಳಸುವ ಕಾಗದ ನಮ್ಮದು ಅವ್ರದ್ದು ಸೇಮ್ ಆಗಿರೋದ್ರಿಂದ ನೋಟನ್ನು ಮುದ್ರಿಸುವುದು ಸುಲಭ. ಭಾರತದಲ್ಲಿ ಡಿಮಾನಿಟೈಸೇಷನ್ ಆದ ತಕ್ಷಣ ಅಲ್ಲಿಯ ಮುದ್ರಣಾಲಯದ ಮಾಲೀಕನೊಬ್ಬ ಆತ್ಮಹತ್ಯೆ ಮಾಡ್ಕೊತಾನೆ. ಅಂದರೆ ಆತ ಭಾರತೀಯ ನೋಟುಗಳನ್ನು ಪ್ರಿಂಟ್ ಮಾಡಿ ದೊಡ್ಡ ಎಂಪೈರನ್ನು ಕಟ್ಟಿದಂಥ ಮನುಷ್ಯನಿಗೆ ಮತ್ತು ಲಾರಿಗಟ್ಟಲೆ ನೋಟುಗಳನ್ನ ಪ್ರಿಂಟ್ ಮಾಡಿ ರೆಡಿಯಾಗಿ ಇಟ್ಕೊಂಡವನಿಗೆ ಭಾರತದಲ್ಲಿ ಡಿಮಾನಿಟೈಸೇಷನ್ ಆಗಿದೆ ಅಂದ್ಕೊಳ್ಳೆ ಆ ದಾಸ್ತಾನನ್ನು ಆತ ಏನು ಮಾಡಬೇಕು? ಹಾಗೆ ರದ್ದಾದ ಮೇಲೆ ಕಾಕತಾಳೀಯವೋ ಅಥವಾ ಇದರ ಫಲಿತಾಂಶವೋ ಗೊತ್ತಿಲ್ಲ, ಕಾಶ್ಮೀರದಲ್ಲಿ ಕಲ್ಲು ತೂರಾಟ ನಿಂತು ಹೋಗುತ್ತೆ, ನುಸುಳುಕೋರ ಸಂಖ್ಯೆ ಕಡಿಮೆ ಆಗುತ್ತೆ, ಪಾಕಿಸ್ತಾನ ರಾತ್ರೋರಾತ್ರಿ ಭಿಕ್ಷಾಟನೆಗೆ ನಿಂತುಬಿಡುತ್ತೆ. ಅಂದರೆ ಭಾರತದ ಮೇಲೆ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ನಿರ್ಭರ ಆಗಿತ್ತು ಅನ್ನೋದನ್ನು ಆಲೋಚನೆ ಮಾಡಿ. ಹಾಗೂ ಭಾರತದ ಸ್ಥಿತಿಯನ್ನು ಎಷ್ಟು ದುರ್ಭರಗೊಳಿಸಿತ್ತು ಆರ್ಥಿಕವಾಗಿ ಅನ್ನೋದನ್ನು ಆಲೋಚನೆ ಮಾಡಿ. ಭಾರತದ ನೋಟುಗಳ ಮೇಲೆಯೇ ತಮ್ಮ ಎಕಾನಮಿಯ ಕೃತಕ ಸೌಧವನ್ನು ಕಟ್ಟಿಕೊಂಡಂಥ ಪಾಕಿಸ್ತಾನ ಭಾರತದ ಡಿಮಾನಿಟೈಸೇಷನಿಂದ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ, ಧರಾಶಾಹಿಯಾಗಿ ಹೋಗುತ್ತೆ. ಈಗ ಮತ್ತೆ 500 ನೋಟನ್ನು ಡಿಮಾನಿಟೈಸೇಷನ್ ಅನ್ನೋದಕ್ಕೆ ಪಾರ್ಷಿಯಲ್ ಡಿಮಾನಿಟೈಸೇಷನ್ ಅಂತಾರೆ. ಅಂದರೆ ನಿಧಾನಕ್ಕೆ ಆ ಕರೆನ್ಸಿಯನ್ನು ಕಡಿಮೆ ಮಾಡ್ತಾ ಬರೋದು, ತನ್ಮೂಲಕ ಭಾರತದಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳನ್ನು ಜಾಸ್ತಿ ಮಾಡ್ತಾ ಬರೋದು. ಎಲ್ಲವೂ ಅಕೌಂಟಬಿಲಿಟಿ ಆಗಬೇಕು, ಎಲ್ಲವೂ ಕೂಡ ಲೆಕ್ಕಾಚಾರಕ್ಕೆ ಬರಬೇಕು. ಅದಕ್ಕೆ ಇದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಡಾಟಾ ಅನಾಲಿಸಿಸ್ ಮಾಡಿ ನಾವು ಯಾವ್ಯಾವ ವ್ಯವಹಾರಗಳನ್ನು ಮಾಡಿದ್ದೀವಿ, ಸೈಟ್ ತೊಗೊಂಡಿದ್ರೆ, ಮ್ಯೂಚುವಲ್ ಫಂಡ್ಗೆ ಹಾಕಿದರೆ ಎಲ್ಲವೂ ಕೂಡ ನಮಗೆ ಗೊತ್ತಿಲ್ಲದೆ ನಮ್ಮ ಅಕೌಂಟ್ ಅವ್ರ ಕೈಲಿ ಹೋಗೋ ಹಾಗಾಗಿದೆ. ಯಾವತ್ತು ನಾವು ಮೊಬೈಲ್ ಕೈಲಿ ಹಿಡ್ಕೊಂಡ್ವೋ ಅವತ್ತು ನಮ್ಮ ಖಾಸಗಿತನವನ್ನು ಕಳ್ಕೊಂಡ್ಬಿಟ್ವಿ. ನಾವು ಮೊಬೈಲಲ್ಲಿ ಮಾತಾಡ್ತಾ ಗೋವಾಕ್ಕೆ ಹೋಗಬೇಕು ಅಂದರೆ ನಿಮ್ಮ ಗೂಗಲ್ ಹಿಂಗೆ ಸರ್ಚ್ ಮಾಡಲಿಕ್ಕೆ ಹೋದರೆ ಗೋವಾ ಹೋಟೆಲ್ಗಳ ರೆಫರೆನ್ಸ್ ಬರುತ್ತೆ, ಉಲ್ಲೇಖ. ಹೆಂಗೆ ಬರುತ್ತೆ? ನಮಗಿಂತ ವೇಗವಾಗಿ ನಮ್ಮನ್ನು ಗ್ರಹಿಸಿಕೊಳ್ಳುವ ಶಕ್ತಿ ಮೊಬೈಲಿಗೆ ಬಂದಿದೆ. ಇನ್ನು ಮುಂದೆ ನಾವು ಮಾಡುವ ವ್ಯವಹಾರ ಗೊತ್ತಾಗಲ್ಲ ಅಂತ ನಾವೇನು ಅಂದ್ಕೊಂಡ್ರೆ ನಮಗಿಂತ ಮೂರ್ಖರು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. 500 ನೋಟಿಗೆ ಕೊನೆಗಾಲ ನಿಧಾನಕ್ಕೆ ಬರ್ತಾ ಇದೆ. ಮಾನಸಿಕವಾಗಿ ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಸನ್ನದ್ಧರಾಗಬೇಕಾದಂಥ ಅನಿವಾರ್ಯತೆ ಇದೆ. 5 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅನ್ನುವಂಥ ಭಾರತ ಅತಿ ದೊಡ್ಡದಾದಂಥ ಸಂಕಲ್ಪ ಇನ್ನು ವರ್ಷಗಳ ನಂತರ ಅಲ್ಲ, ಅದಕ್ಕಿಂತ ಮುಂಚೆಯೇ ಈಡೇರುವಂಥ ಕಾಲ ಬಂದಿದೆ. ಇದು ಸುವರ್ಣಯುಗ ಹೌದಾ ಅಲ್ವಾ? ತಾವು ಹೇಳಿ. 500 ನೋಟ್ ಹೋದರೂ ಬಂದರೂ ನಮಗೇನು ವ್ಯತ್ಯಾಸ ಆಗೋದಿಲ್ಲ. ಯಾಕೆಂದರೆ ನಮಗೆ 500 ನೋಟೇ ತುಟ್ಟಿ. 100-200 ರೂಪಾಯಿಗಳಲ್ಲಿ ಜೀವನ ಮಾಡುವಂಥ ಸಹಜವಾದ ಸರಳವಾದ ಜನ ನಾವು. ಮನೆಯಲ್ಲಿ ನೋಟಿನ ಬಂಡಲ್ ಇಟ್ಕೊಳ್ಳೋದು ಕನಸಿನಲ್ಲಿಯೂ ಸಾಧ್ಯ ಇಲ್ಲ. ನಮ್ಮದೇನಿದ್ರು 10 ರೂಪಾಯಿಗೂ ಕೂಡ ಎಳ್ನೀರಿಗೆ 25 ರೂಪಾಯಿಗೂ ನಾವು ಫೋನ್ಪೇ ಗೂಗಲ್ ಪೇ ಮಾಡಿಕೊಂಡೇ ಜೀವನ ಮಾಡೋ ಜನ. ನಮ್ಗೆ ಯಾವುದೂ ಇದು ವ್ಯತ್ಯಾಸ ಆಗಲ್ಲ. ಆದರೆ ದೇಶದ ಆರ್ಥಿಕತೆಯನ್ನು ತಿಳ್ಕೊಳ್ಬೇಕಾದದ್ದು ನಮ್ಮ ಜವಾಬ್ದಾರಿ ಅಲ್ವಾ? ಏನು ಅನ್ನಿಸ್ತು ಸಂಚಿಕೆ? ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ 500 ನೋಟಿನ ಮೂಲಕ ಅಲ್ಲ, ಗೂಗಲ್ ಪೇ, ಫೋನ್ಪೇ ಮೂಲಕ 7760221668 94487898992. ನಮಸ್ಕಾರ.